ಏನು ಹೇಳಿ ಸರ್ ಒಂದು ವಿಸಿಟ್ ಆಗಿದ್ರಲ್ಲ ಸರ್ ಅದನ್ನು ಹೇಳ್ಬಿಡಿ. ಅಲ್ಲ, ಖಂಡಿತವಾಗಿಯೂ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ಮೇಲೆ ಚೆನ್ನಾಗಿದ್ದೇ ಇರ್ತಾರೆ. ಯಾಕಂದರೆ ಜುಡಿಷಿಯಲ್ ಕಸ್ಟಡಿ ಅನ್ನೋರಿಗೆ ಹಿಂಸೆ ಕೂಡ ಕರ್ಕೊಂಬರಲ್ಲ. ಜಸ್ಟ್ ಒಂದು ಪರಿವರ್ತನೆಗೆ, ಏನಾದ್ರು ತಪ್ಪು ಮಾಡಿದವ್ರ ಪರಿವರ್ತನೆಗೆ ಅಥವಾ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿ ಇಲ್ಲಿ ಇರಬೇಕು ಅನ್ನೋದು, ಬೇಲ್ ಸಿಗೋವರೆಗೂ ಇಲ್ಲಿ ಇರಬೇಕು ಅಂತ ಕರ್ಕೊಂಬರೋದು. ಸೊ ಹಾಗಾಗಿ ಏನು ಜುಡಿಷಿಯರಿಯಲ್ಲಿ ಇರ್ತಕ್ಕಂಥ ಏನು ಇರುತ್ತೆ ಸೌಲಭ್ಯ ಅದನ್ನು ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ಎಲ್ಲರೂ ಈಕ್ವಲ್ ಆಗಿ ಹೆಂಗಿರ್ತಾರೆ ಹಂಗೆ ಅವರು ಇದ್ದಾರೆ. ಅಷ್ಟು ಬಿಟ್ಟು ಏನು ಸ್ಪೆಷಲ್ ಆಗೇನಿಲ್ಲ. ಅದು ಕಾಮನ್ ಆಗಿ ನೀವು ಮೀಡಿಯಾಗಳಲ್ಲಿ ಹೇಳೋದು ಅದೇ, ಅವ್ರಿಗೆ ಜೈಲು ಊಟ ಸೇರ್ತಿಲ್ವಂತೆ, ನೆಲದ ಮೇಲೆ ಮಲಗಿಸಿದಾರಂತೆ ಅಂತ. ಎಲ್ಲರಿಗೂ ಏನು ಕೊಡ್ತಾರೆ, ಎಲ್ಲ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಎಲ್ಲರೂ ಒಂದೇ. ಸೊ ಎಲ್ಲರೂ ಹೇಗಿರಬೇಕೋ ಖಂಡಿತವಾಗಿಯೂ ಅವ್ರು ಹಾಗೆ ಇರ್ತಾರೆ ಅಷ್ಟೇ. ಈಗ ಜಯಲಲಿತಾ ಬಂದಾಗ ಹೆಂಗಿದ್ರು, ಶಶಿಕಲಾ ಬಂದಾಗ ಹೆಂಗಿದ್ರು, ನಾವೆಲ್ಲ ನೋಡೋಕೆ ಹೋಗ್ತೀವ, ಹೇಗಿದ್ರು ಅಂತ ಕೇಳಿರ್ತೀವಿ, ಅದನ್ನು ನೀವು ತೋರಿಸ್ತೀರ ಅಷ್ಟೇ. ಸೊ ಹಾಗೆ ಅವ್ರಿಗೆ ಹೇಗಿರಬೇಕು, ಅವ್ರಿಗೇನು ಖಂಡಿತವಾಗಿ ಏನು ಅಲ್ಲಿ ರೈಟ್ಸ್ ಇರುತ್ತೆ ಅದ್ರ ಪ್ರಕಾರ ಅವ್ರು ಅಲ್ಲಿರ್ತಾರೆ. ಜುಡಿಷಿಯಲಿ ಕಸ್ಟಡಿಯಲ್ಲಿ ಇರೋದಲ್ವಾ. ಇವಾಗ ಸದ್ಯಕ್ಕೆ ನಾವು ವಿ ಆರ್ ವೆಯ್ಟಿಂಗ್, ಯಾವಾಗ ಬೇಲ್ದು ಹಾಕ್ಕೊಳ್ಬೇಕು ನೋಡೋಣ. ಅದ್ರ ಬಗ್ಗೆನೇ ಸ್ವಲ್ಪ ಡಿಸ್ಕಷನ್ ಮಾಡೋಕ್ಕೆ ಹೋಗೋಕ್ಕೆ ಬಂದಿದ್ದೆ. ಬಿಕಾಸ್ ಅವ್ರಿಗೆ ಶಿ ಈಸ್ ನಾಟ್ ಅವೇರ್ ಆಫ್ ಇಟ್. ಇದ್ರ ಬಗ್ಗೆ ಏನನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಏನಾದರೂ ಇದೆಯಾ, ಓಕೆ, ಯಾವ ಥರ ಏನು ಎತ್ತ ಕೇಳಕ್ಕೆ ಬಂದರೆ ಇನ್ಸಿಡೆಂಟ್ ಬಗ್ಗೆನೇ ಅವ್ರಿಗೆ ಗೊತ್ತಿಲ್ಲದಿರೋವಾಗ ಏಕಾಏಕಿ ಅವ್ರಿಗೆ ಈ ಥರ ಬಂದು ಈ ಥರ ಸ್ಥಿತಿಯಲ್ಲಿದ್ದಾಗ ಅವ್ರಿಗೆ ಖಂಡಿತವಾಗಿಯೂ ಶಾಕಿಂಗ್ ಥರ ಇರುತ್ತೆ. ಏನಂತಲೇ ಗೊತ್ತಿರುತ್ತೆ. ನೀವು ಹೇಳ್ಕೊಳ್ಳೋ ಥರ ಶಾಕ್ ಅಲ್ಲ, ಖಂಡಿತ ಅವರು ಅಫ್ಕೋರ್ಸ್ ಅಲ್ವಾ. ಯಾವಾಗ ತಪ್ಪು ಮಾಡಿರಲ್ಲ ಅವ್ರಿಗೆ ಈ ಥರ ಆದಾಗ ಖಂಡಿತ ಅವ್ರಿಗೊಂದು ನೋವಿರುತ್ತಲ್ಲ, ಅದನ್ನೇ ಶಾಕ್ ಅನ್ನೋದು. ನಾವು ತಪ್ಪು ಮಾಡಿರೋರಿಗೆ ಅಂದರೆ ಓಕೆ, ಅವ್ರು ತಪ್ಪು ಮಾಡಿರ್ತಾರೆ, ಅವನೊಂದು ಮನೋಭಾವನೆ ಇರುತ್ತೆ. ಬಟ್ ಇವ್ರಿಗೆ ಖಂಡಿತ ಅವರೇನು ತಪ್ಪು ಮಾಡಿಲ್ಲ ಅಂತ ಅಂದಾಗ ಖಂಡಿತವಾಗಿಯೂ ಅವರಲ್ಲೊಂದು ನೋವಿರುತ್ತಲ್ವ. ನಾನೇನು ಮಾಡಿಲ್ಲ, ಯಾಕೆ ನಮ್ಗೆ ಈ ಥರ ಪರಿಸ್ಥಿತಿ ಬಂತು ಅನ್ನೋ ಒಂದು ಖಂಡಿತ ಆ ಒಂದು ಭಾವನೆ ಇರುತ್ತೆ. ಅದೇ ಶಾಕ್ ಅಂತ ಅಂದ್ಕೊಂಡಿರೋದು. ಈ 14 days JC ಆದ ನಂತರ ಏನು ನಿಮ್ಮ ನೆಕ್ಸ್ಟ್ ಪ್ರೋಸೆಸ್ ಏನಾಗಿದೆ? ಅದೇ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ, ಆಫ್ಟರ್ 4th ಆದಮೇಲೆ ಒಂದು ನೋಡೋಣ ಬೇಲ್ ಮೂವ್ ಮಾಡೋದಕ್ಕೆ ಯಾವ ಥರ ಅಂತ. ಜಸ್ಟ್ ವಿಲ್ ಡೂ ಸಮ್ ಪ್ಲಾನ್. ದರ್ಶನ್ ಅವ್ರನ್ನ ಇಲ್ಲ, ದರ್ಶನ್ ಅವ್ರಿಗೆ ನಾನು ಕೊಟ್ಟಿದ್ದೆ, ಅವ್ರನ್ನ ಭೇಟಿ ಮಾಡಿಲ್ಲ. ಯಾಕಂದರೆ ನೀವು ನೋಡಿ, ನೀವು ಭೇಟಿ ಮಾಡಿದ್ರ ಅಂದರೆ ಹ್ಞೂ ಅಂದರೂ ಕಷ್ಟ, ಅದಕ್ಕೆ 100 ಕ್ವಶನ್ ರೈಸ್ ಆಗ್ತದೆ. ಹ್ಞೂ ಅಂದ್ರೇ ಬೆಸ್ಟು ಅಂತ ನನ್ನ ಭಾವನೆ. ಭೇಟಿ ಮಾಡಿದ್ರ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.